ಚಂದ್ರಗುಪ್ತ ಮೌರ್ಯ ತನ್ನ ದೇಹ ತ್ಯಾಗ ಮಾಡೋಕ್ಕಾಗಿ ಈ ಸ್ಥಳಕ್ಕೆ ಶಾಂಬಳಗಳ ಸ್ಥಳಕ್ಕೆ ಬರ್ತಾರೆ. ಆವಾಗ ಬಂದಾಗ ಈ ಬಸದಿಲಿ ವಾಸ್ತವ್ಯ ಹೂಡಿ ತನ್ನ ಪ್ರಾಣ ತ್ಯಾಗ ಮಾಡಿದ್ದಾರೆ. ನೋಡಿ, ಇದೇ ಬಸದಿ. ನಾನಿವತ್ತು ಗಾಯ್ಸ್ ಬಂದಿರೋದೇ ಇದನ್ನು ತೋರ್ಸೋಕ್ಕೆ ಅಂತ. ಶಾಂಬಳಗುಳದಲ್ಲಿ ರಾಜನೇ ಈ ಥರ ತನ್ನ ತ್ಯಾಗ ಮಾಡೋಕ್ಕೆ ಈಗ ಬಂದಿರ್ಬೇಕಾದ್ರೆ ಕೇವಲ ಮನುಷ್ಯರಲ್ಲ, ಯಾವ ಲೆಕ್ಕ. ತನ್ನ ಸಾಮ್ರಾಜ್ಯ, ರಾಣಿ, ಆಮೇಲೆ ತನ್ನ ಅರಸೊತ್ತಿಗೆ ಎಲ್ಲದನ್ನೂ ಬಿಟ್ಟು ಬಂದಿರ್ಬೇಕಾದ್ರೆ ನಮ್ಮದೆಲ್ಲ ಪೀಪಲ್ಸ್ದೆಲ್ಲ ಯಾವ ಲೆಕ್ಕ. ರಾಜ ತನ್ನೆಲ್ಲ ಇದನ್ನು ಬಿಟ್ಟು ಇಲ್ಲಿಗೆ ಬರ್ತಾರೆ. ಇಲ್ಲೇ ಅದು ಶಾಸನ ನೋಡಿ ಗಾಯ್ಸ್. ಈ ಬಸದಿಗೆ ಅವರು ಬಂದು ತನ್ನ ಐಕ್ಯ ಆಗ್ತಾರೆ.